ದೇವರ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 28ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಈ ವಿವೇಕವೂ ಸಹ ಅತಿಶಯ ಆಲೋಚನಾಕಾರನು, ಕಾರ್ಯಸಾಧಕ ಜ್ಞಾನಶ್ರೇಷ್ಠನೂ ಆಗಿರುವ ಸರ್ವಶಕ್ತ ಯೆಹೋವನಿಂದಲೇ ಹೊರಡುತ್ತದೆ. ದೇವರಿಗೆ ಸ್ತೋತ್ರ. Prophet Isaiah chapter 28 verse 29. All this wisdom come from the Lord Almighty. The plan God makes are with and they always successed. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ಈ ವಿವೇಕವು ಸಹ ಅತಿಶಯ ಆಲೋಚನಾಕಾರನು, ಕಾರ್ಯಸಾಧಕ ಜ್ಞಾನಶ್ರೇಷ್ಠನೂ ಆಗಿರುವ ಸರ್ವಶಕ್ತ ಯೆಹೋವನಿಂದಲೇ ಹೊರಡುತ್ತದೆ. ದೇವರಿಗೆ ಸ್ತೋತ್ರ. ದೇವರು ಇಲ್ಲಿ ಯಾವ ಕಾರ್ಯವನ್ನು ಕುರಿತಾಗಿ ಹೇಳ್ತಾ ಇದ್ದಾರೆ ನಾವು ನೋಡೋಣ. ಇಂದಿನ ವಾಕ್ಯಗಳನ್ನ 23ರಿಂದ ನೋಡೋಣ. ಸೇಮ್ ಚಾಪ್ಟರ್ ವರ್ಡ್ 23 to 29. ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ. ಬಿತ್ತನೆಗಾಗಿ ಬೀಜವನ್ನು ಉಳುವವನು ಹಗಲೆಲ್ಲ ಉಳುತ್ತಿರುವನು. ತನ್ನ ಭೂಮಿಯ ಮಣ್ಣ ಹಂಟೆಯನ್ನು ತೆಗೆದು ದಿನವೆಲ್ಲ ಒಡೆಯುವನು. ಅದರ ಮೇಲ್ಭಾಗವನ್ನು ಹಸನು ಮಾಡಿದ ಮೇಲೆ ಅಗಸೆಯನ್ನು ಚೆಲ್ಲಿ ಜೀರಿಗೆಯನ್ನು ಚದುರಿಸಿ ಮತ್ತು ಗೋಧಿಯನ್ನು ಸಾಲು ಸಾಲಾಗಿ ಜವೆಗೋಧಿಯನ್ನು ನೇಮಕವಾದ ಸ್ಥಳದಲ್ಲಿಯೂ ಕಡಲೆಯನ್ನು ಅಂಚಿನಲ್ಲಿಯೂ ಹಾಕುವನಲ್ಲವೇ? ಏಕೆಂದರೆ ಅವನು ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಅಗಸೆಯನ್ನು ತುಳಿಯುವ ಯಂತ್ರದಿಂದ ತುಳಿಯುವುದಿಲ್ಲ, ಇಲ್ಲವೇ ಜೀರಿಗೆಯ ಮೇಲೆ ಗಾಡಿಯ ಚಕ್ರದಿಂದ ತಿರುಗಿಸುವುದಿಲ್ಲ. ಆದರೆ ಅಗಸೆಯನ್ನು ಕೋಲಿನಿಂದಲೂ ಜೀರಿಗೆಯನ್ನು ದೊಣ್ಣೆಯಿಂದಲೂ ಒಡೆಯಲ್ಪಡುವುದು. ರೊಟ್ಟಿಯ ಕಾಳನ್ನು ಕುಟ್ಟುವವನು ಅದನ್ನು ಯಾವಾಗಲೂ ಒಕ್ಕುವುದಿಲ್ಲ, ಇಲ್ಲವೇ ಅವನ ಬಂಡಿಯು ಚಕ್ರದಿಂದ ಅದರ ಮೇಲೆ ಒಡೆಯುವುದಿಲ್ಲ, ಅಥವಾ ಅವನ ಕುದುರೆ ಸವಾರದಿಂದ ಕುಣಿಸುವುದಿಲ್ಲ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಇಲ್ಲಿ ದೇವರು ಯಾವ ಕಾರ್ಯವನ್ನು ಕುರಿತಾಗಿ ಹೇಳ್ತಾರೆ? ವ್ಯವಸಾಯವನ್ನು ಕುರಿತಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮೊದಲನೇ ವ್ಯವಸಾಯಗಾರನ ಯಾರು ಅಂದರೆ ಜಗತ್ತನ್ನು ಸೃಷ್ಟಿಸಿದಂಥ ಸರ್ವಶಕ್ತನ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರ ಅನೇಕ ಸಮಯಗಳಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಬಹಳ ಪ್ರಮುಖವಾಗಿ ಒಂದು ಕಾರ್ಯ ಹೇಳ್ತಾ ಇದ್ದಾರೆ. ನಾನೇ ದ್ರಾಕ್ಷಿ ಬಳ್ಳಿ, ನನ್ನ ತಂದೆಯ ತೋಟಗಾರನು, ನೀವೇ ಕೊಂಬೆಗಳು. ಇದು ಮನುಷ್ಯರನ್ನು ಸೃಷ್ಟಿಕರ್ತನಂತ ದೇವರಿಗೂ ಯೇಸು ಕ್ರಿಸ್ತರಿಗೂ ನಮಗೂ ಇರ್ತಕ್ಕಂಥ ಸಂಬಂಧವನ್ನು ತಿಳಿಸುತ್ತೆ. ದೇವರಿಗೆ ಸ್ತೋತ್ರ. ವ್ಯವಸಾಯಗಾರನ ಕುರಿತಾಗಿ ದೇವರು ಯೇಸು ಕ್ರಿಸ್ತರು ಸಾಮ್ಯಗಳನ್ನ ಹೇಳ್ತಾರೆ. ಈಗ ಒಂದು ಕಾರ್ಯವನ್ನು ನೋಡೋಣ. ಈ ಜಗತ್ತನ್ನು ಸೃಷ್ಟಿಸಿರ್ತಕ್ಕಂತಹ ದೇವರೇ ಈ ಭೂಮಿಯ ವ್ಯವಸಾಯಗಾರನಾಗಿದ್ದಾನೆ. ಯಾಕೆಂದರೆ ತನ್ನ ಇಷ್ಟಾನುಸಾರವಾಗಿ ಚಿತ್ರಿಸಿರ್ತಕ್ಕಂಥ ಕಾರ್ಯ ಇದಾಗಿದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಮೊದಲನೇ ವ್ಯವಸಾಯಗಾರನ ಯಾರು ಅಂದರೆ ಆದಾಮನು. ಮನುಷ್ಯನನ್ನು ಸೃಷ್ಟಿ ಮಾಡಿ ದೇವರು ಅವನು ಕೊಟ್ಟಂತಹ ಮೊದಲ ಕಾರ್ಯ, ಸೇವೆ, ಜವಾಬ್ದಾರಿ ಏನಂದರೆ ವ್ಯವಸಾಯ ಮಾಡ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದನ್ನು ಹೇಗೆ ಜಾಗೃತಿಯಿಂದ ಜ್ಞಾನದಿಂದ ಕಾಯಬೇಕು, ನೀರಾಯಿಸಬೇಕು, ಕಳೆ ತೆಗಬೇಕು, ಇದನ್ನೇ ದೇವರು ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಇದೇ ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳ ಅಧೀನದಲ್ಲಿರ್ತಕ್ಕಂಥದ್ದು. ಎಲ್ಲ ಕಾರ್ಯಗಳ ಮೇಲೆ ಇರ್ತಕ್ಕಂಥದ್ದು ಯಾವುದು ಅಂದರೆ ವ್ಯವಸಾಯ. ದೇವರಿಗೆ ಸ್ತೋತ್ರ. ವ್ಯವಸಾಯವೇ ಎಲ್ಲ ಕಾರ್ಯಗಳಿಗಿಂತ ಮೇಲೆ ಇರ್ತಕ್ಕಂಥದ್ದು. ಎಷ್ಟೇ ದೊಡ್ಡ ಆದಾಯ ಕೊಡ್ತಕ್ಕಂಥದ್ದು ಇರ್ಬೋದು, ಎಷ್ಟೇ ದೊಡ್ಡ ಜ್ಞಾನದಿಂದ ಮಾಡ್ತಕ್ಕಂಥ ಕಾರ್ಯ ಇರ್ಬೋದು, ಎಷ್ಟೇ ದೊಡ್ಡ ಅಧಿಕಾರ ಇರ್ಬೋದು, ಎಲ್ಲವೂ ಇರ್ತಕ್ಕಂಥದ್ದು ವ್ಯವಸಾಯದ ಅಧೀನದಲ್ಲೇ. ವ್ಯವಸಾಯವೇ ಇದೆಲ್ಲದರ ಮೇಲಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಬೆಳೆ ಬೆಳೆದು ತಿಂದೇ ಇರ್ತಕ್ಕಂಥ ಮನುಷ್ಯನು ಯಾವನಾದರೂ ಇದ್ದಾನೆ? ಹೌದು, ನಾವು ಟ್ಯಾಬ್ಲೆಟ್ ತಿಂತಿದ್ದೀವಲ್ಲ, ಹೌದು, ಎಲ್ಲಿಂದ ಬಂತು ಅದು? ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದಲೇ, ಆತನು ಕೊಟ್ಟಿರ್ತಕ್ಕಂಥ ವ್ಯವಸಾಯದಿಂದಲೇ ಬಂದಿರತಕ್ಕಂಥದ್ದೆಲ್ಲ. ದೇವರಿಗೆ ಸ್ತೋತ್ರ. ಭೂಮಿಯಿಂದಲೇ ಅದೆಲ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು. ಏನೇ ಬಳಸಿ ತಿಂದರು, ಏನು ಬಳಸಿ ಮಾಡಿದ್ರು. ಹಾಗಾಗಿ ವ್ಯವಸಾಯಗಾರನ ಅದಿಂದಲೇ ಎಲ್ಲ ಇರ್ತಕ್ಕಂಥದ್ದು. ಅದೇ ಮೊದಲನೇ ಕಾರ್ಯ ಆಗಿದೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಏನು? ಈಗ ಹೇಗಿದೆ ವ್ಯವಸಾಯಗಾರನ ಪರಿಸ್ಥಿತಿ?
ದಿವಾಳಿ ಆಗ್ತಾ ಇದ್ದಾರೆ, ಸಂಕಷ್ಟಕ್ಕೊಳಗಾಗ್ತಾ ಇದ್ದಾರೆ, ಸಾವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಬೆಳೆದಿರ್ತಕ್ಕಂಥ ಬೆಳೆಗೆ ತಕ್ಕ ಕಾಲದಲ್ಲಿ ಮಳೆ ಬರ್ತಾ ಇಲ್ಲ, ಅಷ್ಟು ಮಾತ್ರ ಬೆಳೆದಿರ್ತಕ್ಕಂಥ ಬೆಳೆ ಸರಿಯಾಗಿ ಬೆಳೀತಾ ಇಲ್ಲ, ಶ್ರಮ ಪಡ್ತಾ ಇದ್ದೀವಿ, ಸರಿಯಾಗಿ ಕಾರ್ಯ ಆಗ್ತಾ ಇಲ್ಲ, ಸರಿಯಾಗಿ ಬೆಳೆ ಬರ್ತಾ ಇಲ್ಲ, ಬೆಳೆದಿರ್ತಕ್ಕಂಥ ಬೆಳೆಗೆ ಫಲ ಇಲ್ಲ, ಅಷ್ಟು ಮಾತ್ರ ಇಲ್ಲ, ಬೆಲೆ ಇಲ್ಲ, ತಿಂತಕ್ಕಂಥ ಮನುಷ್ಯನಿಗೆ ಶಕ್ತಿ ಇಲ್ಲ. ಏನಾಯಿತು ಪರಿಸ್ಥಿತಿ? ಎಲ್ಲ ಟೆಕ್ನಾಲಜಿಗಳು ಬಂತು, ಟೆಕ್ನಾಲಜಿಗಳು ಎಲ್ಲವನ್ನು ಕೆಡಿಸ್ತು. ಏನಾಯಿತು ಪರಿಸ್ಥಿತಿ? ಟೆಕ್ನಾಲಜಿ ಉಪಯೋಗಿಸ್ತಿರ್ತಕ್ಕಂಥವನು ದೇವರಿಂದ ಜ್ಞಾನವನ್ನು ಕೇಳಿಕೊಂಡ. ಅವನು ಜ್ಞಾನವನ್ನು ಕೇಳ್ಕೊಂಡದ ನಿಮಿತ್ತವಾಗಿ ದೇವರು ವಿಧವಾದಂಥ ಜ್ಞಾನವನ್ನು ಕೊಟ್ಟರು. ಇರೋ ಪರಿಸ್ಥಿತಿಯಲ್ಲಿ ದೇವರು ನಡೆಸ್ತಿದ್ದಾರೆ? ಇಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ದೇವರು ಅಧಿಕವಾದ ಜ್ಞಾನದಿಂದ ನಡೆಸ್ತಾ ಇದ್ದಾರೆ, ಅಧಿಕವಾದ ತಿಳುವಳಿಕೆ ಕೊಡ್ತಾ ಇದ್ದಾರೆ, ಅಧಿಕವಾದ ಕಾನೂನುಗಳು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾರಣ ದೇವರಿಂದ ಕೇಳ್ಕೊಳ್ಳೋದಕ್ಕೋಸ್ಕರವಾಗಿ. ಆದರೆ ವ್ಯವಸಾಯಗಾರನ ಪರಿಸ್ಥಿತಿ ಏನಾಗಿದೆ? ಯಾರೊಬ್ಬರೂ ಅಷ್ಟೇ ದೇವರಿಂದ ಕೇಳ್ಕೊಳ್ಳದೆ ಹೊರತು ಏನನ್ನು ಸಹ ಹೊಸದಾಗಿ ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ಇರೋ ಪರಿಸ್ಥಿತಿನಲ್ಲಿ ಅಭಿವೃದ್ಧಿಯನ್ನು ಕಾಣೋಕ್ಕಾಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಟೆಕ್ನಾಲಜಿಗಳು ಬಂದು ನಮ್ಮ ಪರಿಸ್ಥಿತಿಗಳನ್ನ ಕೆಡಿಸ್ಬಿಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರನ್ನ ಕೇಳ್ಕೊಳ್ಳಿ. ನಿಮಗೂ ಸಹ ದೇವರು ಜ್ಞಾನವನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಬೇಡಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರಾ? ದೇವರಿಗೆ ಸ್ತೋತ್ರ. ಎಲ್ಲಿಂದ ಹೊಂದ್ಕೋತೀರಾ? ದೇವರಿಂದ ಹೊಂದ್ಕೋತೀರಾ. ದೇವರು ಪಕ್ಷಪಾತಿಯಲ್ಲ, ಎಲ್ಲರನ್ನ ಪ್ರೀತಿಸುವಾತನಾಗಿದ್ದಾನೆ, ಎಲ್ಲರನ್ನ ಉಂಟು ಮಾಡಿದ್ದಾನೆ, ಎಲ್ಲರನ್ನ ಪೋಷಿಸುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಅದು ಬೇಕಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು, ತಿಳುವಳಿಕೆಯನ್ನು, ವಿವೇಕವನ್ನು ಕೊಡುವಾತನಾಗಿದ್ದಾನೆ. ಆಕಾಶದ ಪಕ್ಷಿಗಳನ್ನು ಪೋಷಿಸುವಾತನಾಗಿದ್ದಾನೆ, ಇರುವೆಗಳನ್ನ ಪೋಷಿಸುವಾತನಾಗಿದ್ದಾನೆ. ಸಮಸ್ತವೂ ಸಹ ಆತನ ಹಸ್ತದಿಂದ ಬರ್ತದೆ, ಎಲ್ಲವನ್ನು ಸಹ ಆತನ ನಡೆಸುವಾತನಾಗಿದ್ದಾನೆ. ಆತನಿಂದ ಹೊರತಾದ್ದು ಯಾವುದೂ ಇಲ್ಲ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನಾಗ್ತಾ ಇದೆ? ವಾಕ್ಯ ಹೇಳ್ತಿದೆ, ದೇವರೇ ಹೀಗೆ ಆಳ್ತಾ ಇಲ್ಲ. ಯಾರಿಗೆ ವಹಿಸಿದ್ದಾರೆ? ಮಗನಿಗೆ ವಹಿಸಿದ್ದಾರೆ. ಯೇಸು ಕ್ರಿಸ್ತರನ್ನು ಸತ್ತವರುಗಳಿಂದ ಎಬ್ಬಿಸಿ ಆತನ ತನ್ನ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಕೂರಿಸ್ಕೊಂಡು ಸಕಲವನ್ನು ಆತನ ಪಾದದ ಕೆಳಗಡೆ ಹಾಕಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯವನ್ನು ಓದಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆಗಿರಬೇಕಾದ್ರೆ ಕೇಳ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಜ್ಞಾನ ಬರ್ತಾ ಇದೆ, ವಿಧವಾದ ಜ್ಞಾನ ಬರ್ತಾ ಇದೆ, ಆ ವಿಧವಾದ ಜ್ಞಾನವನ್ನು ಉಪಯೋಗಿಸ್ತಾ ಇದ್ದಾರೆ. ಕೇಳದೆ ಹೊರತು ಏನೂ ಹೊಂದ್ಕೊಳ್ಳೋಕೆ ಸಾಧ್ಯವಿಲ್ಲ. ಪರಿಸ್ಥಿತಿ ವ್ಯವಸಾಯಗಾರನ ಸಂಕಷ್ಟದಲ್ಲಿದ್ದಾನೆ. ದೇವರು ಮೊದಲಿಂದ ಕೊಟ್ಟಿರ್ತಕ್ಕಂಥದ್ದು, ಮೊದಲ ಮನುಷ್ಯನ ಕೊಟ್ಟಿರ್ತಕ್ಕಂಥದ್ದು ಅದೇ ಆಗಿದೆ. ಪ್ರತಿ ಕಾರ್ಯವು ಜಗತ್ತಿನಲ್ಲಿ ಎಷ್ಟೇ ದೊಡ್ಡದಾಗಿರ್ಬೋದು, ಎಷ್ಟೇ ಆದಾಯ ಕೊಡ್ತಕ್ಕಂಥ ಇರ್ಬೋದು, ಎಷ್ಟೇ ದೊಡ್ಡ ಜ್ಞಾನ ಉಪಯೋಗಿಸ್ಬೋದು, ಎಷ್ಟೇ ದೊಡ್ಡ ದೊಡ್ಡ ಕಾನೂನುಗಳಿರ್ಬೋದು, ಅರಸರಿರ್ಬೋದು, ಅಧಿಕಾರಿಗಳಿರ್ಬೋದು, ಆಳ್ವಿಕೆ ಮಾಡ್ತಕ್ಕಂಥವ್ರಿರ್ಬೋದು, ಎಲ್ಲವೂ ಸಹ ವ್ಯವಸಾಯಗಾರನ ಕೈ ಕೆಳಗೆ ಇರ್ತಕ್ಕಂಥದ್ದು. ಆದರೆ ವ್ಯವಸಾಯಗಾರನು ಹೊಂದ್ಕೋಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದ್ಕೋಬೇಕಾಗಿರೋದ್ರಿಂದ ಹೊಂದ್ಕೊಳ್ಳದೆ, ತಕ್ಕ ಕಾಲದಲ್ಲಿ ಅವನು ಅದನ್ನು ಹೊಂದ್ಕೊಳ್ಳದೆ, ಬಳಸಬೇಕಾದ ರೀತಿಯಲ್ಲಿ ಬಳಸೋಕ್ಕಾಗದೆ ಹೊರತು ಸಂಕಷ್ಟದಲ್ಲಿದ್ದಾನೆ ಹೊರತು ಅದು ಯಾವತ್ತೂ ಸಹ ದೇವರಿಂದ ಹೊರತಾದ್ದಲ್ಲ. ದೇವರು ಮೊದಲು ಕೊಟ್ಟಿರ್ತಕ್ಕಂಥದ್ದೇ ಅದು. ಅದೇ ಪ್ರಮುಖವಾದ ಸ್ಥಾನಕ್ಕೆ ಹೋಗಬೇಕು. ಬಟ್ ಅದು ಕೆಳಕ್ಕೆ ಹೋಗ್ತಾ ಇದೆ. ಕಾರಣ ಯಾರಿಂದ ಏನು ಹೊಂದ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದಕ್ಕೋಸ್ಕರವಾಗಿ. ಟೆಕ್ನಾಲಜಿ ಬರ್ತಾ ಇದೆ, ಅವನು ಕೇಳ್ತಾ ಇದ್ದಾನೆ, ಅದು ಕೊಡ್ತಾ ಇದೆ ಜ್ಞಾನ. ನೀವು ಕೇಳ್ತಾ ಇಲ್ಲ, ಅದಕ್ಕೆ ನಿಮಗೆ ಕೊಡಲಾಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಸಮಸ್ತ ಆಳ್ವಿಕೆಯೂ ಸಹ ಯೇಸು ಕ್ರಿಸ್ತರ ಅಧೀನದಲ್ಲಿದೆ. ಆತನನ್ನು ಹೊರತುಪಡಿಸಾಗಿ ಯಾವ ಕಾರ್ಯವೂ ಸಹ ಮೇಲಾದ್ದಿಲ್ಲ, ಯಾವುದೂ ಸಹ ಯೇಸುವನ್ನು ಜಯಿಸಲ್ಲ. ಹಾಗಾಗಿ ಅಲ್ಲಿಂದ ಬರ್ತಕ್ಕಂಥದ್ದು ಜ್ಞಾನವನ್ನು ಹೊಂದ್ಕೊಳ್ರಿ. ತಕ್ಕ ಕಾಲದಲ್ಲಿ ಅದನ್ನು ಹೊಂದ್ಕೊಂಡು ಅದನ್ನು ಉಪಯೋಗಿಸಿ, ಅದರಲ್ಲಿ ನೀವು ಫಲವನ್ನು ಕಾಣ್ತೀರಾ, ಮೇಲನ್ನು ಕಾಣ್ತೀರಾ. ಅದೇ ಸಮಸ್ತವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಜ್ಞಾನ ಯಾರಿಂದ ಬರ್ತಾ ಇದೆ ಅದನ್ನು ಕೇಳಿ ಹೊಂದ್ಕೊಂಡು ಅದನ್ನು ಉಪಯೋಗಿಸಿ. ನಿಮ್ಮ ಕಾರ್ಯ ನಿಮಗೆ ಜ್ಞಾನ ಕೊಡಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಮಳೆ ಸಹ ಅವರಿಂದ ಬರ್ತಾ ಇದೆ. ಬೆಳೆ ಸಹ ಅಭಿವೃದ್ಧಿ ಹೊಂದುತ್ತೆ, ಒಳ್ಳೆಯ ಫಲ ಬರುತ್ತೆ, ತಿನ್ನೋರಿಗೂ ಅದು ಆರೋಗ್ಯಕರವಾಗಿರುತ್ತೆ, ನಿಮಗೂ ಸಹ ಆದಾಯಕರವಾಗಿರುತ್ತೆ. ನಿಮಗೆ ಅಷ್ಟು ಮಾತ್ರ ಅಲ್ಲ, ಅದು ನಿಮಗೆ ಆಶೀರ್ವಾದಕರವಾಗಿರುತ್ತೆ, ನಿಮ್ಮನ್ನು ಅಭಿವೃದ್ಧಿಗೆ ನಡೆಸುತ್ತೆ, ಮೇಲಾಗಿ ನಡೆಸುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗ ಹೇಳೋ ಪ್ರಕಾರವಾಗಿ ಸಮಸ್ತವೂ ಸಹ ಈ ವಿವೇಕ ಸಹ ಅತಿಶಯ ಆಲೋಚನಾಕಾರನಾದ ಕಾರ್ಯಸಾಧಕನು ಜ್ಞಾನಶ್ರೇಷ್ಠನೂ ಆಗಿರುವ ಸರ್ವಶಕ್ತ ಯೆಹೋವನಿಂದಲೇ ಹೊರಟಿದ್ದು ಅಂತ ವಾಕ್ಯ ಹೇಳುತ್ತೆ. ಸ್ವಾಮಿ ಕರ್ತನೆ, ಸಮಸ್ತವನ್ನು ನೀವು ಉಂಟು ಮಾಡಿದ್ದೀರಾ, ಸಕಲವನ್ನು ಆಳ್ವಿಕೆ ಮಾಡ್ತಾ ಇದ್ದೀರಾ. ಹಾಗಾಗಿ
ಎಸಪ್ಪ, ಯಾವ ಕಾರ್ಯವನ್ನು ಕುರಿತಾಗಿ ನೀವು ಇಲ್ಲಿ ಹೇಳ್ತಾ ಇದ್ದೀರಾ, ವ್ಯವಸಾಯಗಾರನ ಕುರಿತಾಗಿ ಹೇಳ್ತಾ ಇದ್ದೀರಾ. ಸೊ ಆತನ ಪರಿಸ್ಥಿತಿ ಏನಾಗಿದೆ, ಸಂಕಷ್ಟದಲ್ಲಿದೆ, ಕಷ್ಟದಲ್ಲಿದೆ. ಆ ಪರಿಸ್ಥಿತಿಯಲ್ಲಿ ಅಪ್ಪ ಅವರು ನಿಮ್ಮನ್ನು ಹುಡುಕದೇ ಇರೋದ್ರಿಂದ, ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ದೇ ಇರೋದ್ರಿಂದ, ನೀವು ಕೊಡ್ತಕ್ಕಂಥ ಜ್ಞಾನವನ್ನು ಉಪಯೋಗಿಸದೇ ಇರೋದ್ರಿಂದ, ಆ ಶಕ್ತಿ ಬಲ ನಿಮ್ಮಿಂದ ಬರದೇ ಇರೋದ್ರಿಂದ ಅವರು ಸಂಕಷ್ಟದಲ್ಲಿದ್ದಾರೆ. ಸೊ ಜ್ಞಾನದಿಂದ ವಿವೇಕದಿಂದ ಅವರು ನಿಮ್ಮನ್ನು ಹುಡುಕಿ ನಿಮ್ಮಿಂದ ಸಹಾಯವನ್ನು ಹೊಂದ್ಕೊಂಡು ಅದರಿಂದ ಒಳ್ಳೆಯ ಬೆಳೆಯನ್ನು ಫಲವನ್ನು ತೆಗೆದು ಅದರಿಂದ ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಅವರು ಹೊಂದ್ಕೊಳ್ಳಿ. ಅದನ್ನು ಉಪಯೋಗಿಸ್ತಕ್ಕಂಥವ್ರಿಗೂ ಸಹ ಅದು ಆರೋಗ್ಯಕರವಾಗಿ ಬಲವನ್ನು, ಶಕ್ತಿಯನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಅಧಿಕವಾಗಿ ಕೊಟ್ಟು ನಿಮಗೆ ಮಹಿಮೆ ಉಂಟಾಗಲಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.